ಲ್ಯಾಂಡ್ ರೆಕಾರ್ಡ್ ತೆಗೆದ್ರೆ ಅಲ್ಲೆಲ್ಲಾನು ಸಿಗ್ತದೆ. ಅದು ವಕ್ಫ್ ಇದ್ರೆ ವಕ್ಫ್ ಇರ್ತದೆ, ದೇವಸ್ಥಾನ ಇದ್ರೆ ದೇವಸ್ಥಾನ ಇರ್ತದೆ, ಕೆಲವು ಕಡೆ ಕಂದಾಯ ಇದ್ರೆ ಸರ್ಕಾರ ಸರ್ಕಾರ ಅಂತ ಇರ್ತದೆ. ಯು ವಿಲ್ ಕಮ್ ಟು ನೋ ದ ಸ್ಟೇಟಸ್ ಆಫ್ ದ ಲ್ಯಾಂಡ್ ವಾಟ್ ಇಟ್ ಇಸ್. ಇದನ್ನು ನಾನು ಹೇಳಬೇಕಾಗಿತ್ತು. ಓಕೆ ಸರ್ 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 ಅಧ್ಯಕ್ಷರೇ, ಲೀಗಲ್ ಬೈಂಡಿಂಗ್ ಇರ್ತದ ಕೇಳಿ. ಈಗ ಉತ್ತರ ಸಿಕ್ಕಿದ್ರೆ ಕೇಳಿ ಮಾರೆ. ಮಾನ್ಯ ಸಭಾಧ್ಯಕ್ಷರೇ, ಈ ವಿಷಯ ಏನಿದೆ ಕಂದಾಯ ಮತ್ತು ವಫ್ ಎರಡಕ್ಕೂ ಸೇರಿದ್ದಿದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರತಿಭಟನೆಗಳು ಆದಾಗ, ಟೀಕೆ ಟಿಪ್ಪಣಿಗಳು ಆದಾಗ ಕಂದಾಯ ಇಲಾಖೆಯನ್ನು ಸೇರಿಸಿ ಟೀಕೆ ಟಿಪ್ಪಣಿಗಳು ಆಗಿದ್ದಾವೆ. ಕಂದಾಯ ಮಂತ್ರಿಗಳನ್ನು ಸೇರಿಸಿ ನಮ್ಮ ಮೇಲೂ ಕೂಡ ಟೀಕೆನೂ ಆಗಿದೆ, ಆರೋಪನೂ ಆಗಿದೆ. ಹಾಗಾಗಿ ಇದರಲ್ಲಿ ಇವು ವಫ್ದ ವಿಚಾರಗಳು ಆಗ್ಲಿ ಅಥವಾ ಮುಜರಾಯಿ ವಿಚಾರಗಳಾಗಲಿ, ಇಶ್ಯೂ ಏನಿದ್ದು ವಕ್ಫಿಗೆ ಮಾತ್ರ. ಹಾಗಾಗಿ ವಕ್ಫ್ ಮಂತ್ರಿಗಳು ಉತ್ತರ ಕೊಡಿ, ಸರ್ಕಾರದ ಉತ್ತರ ವಕ್ಫ್ ಮಂತ್ರಿಗಳು ಉತ್ತರ ಕೊಡಿ. ನಿಮ್ಮ ಕೆಲೆಬಲ್ ಕೊಡಿ, ನೀವು ಕೂತ್ಕೊಂಡು ನಾ ಗವರ್ಮೆಂಟ್ ಇಸ್ ಗಿವಿಂಗ್ ದ ರಿಪ್ಲೈ. ಅಲ್ಲ, ಗವರ್ಮೆಂಟ್ ಆಗಲಿಲ್ಲ. ವಕ್ಫ್ ಮಂತ್ರಿಗಳಿಗೆ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ನಾವ್ಯಾವುದನ್ನು ರೆವಿನ್ಯೂ ಮಿನಿಸ್ಟರ್ ಪ್ರಶ್ನೆನೇ ಎತ್ತಲಿಲ್ಲ, ಎತ್ತಿಲ್ಲ. ಅವ್ರದ್ದೇನು ಪಾತ್ರ ಇಲ್ಲ ಸರ್ ಇದರಲ್ಲಿ. ಈಗ ತಹಸೀಲ್ದಾರ್ ಮಾಡ್ಬೇಕು ಅಂತ ಸರ್ಕಾರ ಅಂತಂದ್ರೆ ನೀವು ಅಷ್ಟೇ ನಿಮ್ಮನ್ನು ಸರಿಪಡಿಸಿ. ವಿರೋಧ ಪಕ್ಷದವರೆಲ್ಲ ಮಂತ್ರಿ ಫಸ್ಟ್ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿದ್ದಾರೆ. ಉತ್ತರ ಬೇಕಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳ ಮಾಹಿತಿಗೆ ಸನ್ಮಾನ್ಯ ಪಾರ್ಲಿಮೆಂಟರಿ ಸಿಸ್ಟಮ್ ಪ್ರೆಸಿಡೆನ್ಷಿಯಲ್ ಗವರ್ಮೆಂಟ್ ಇರೋ ಕಡೆ ಬೇರೆ, ಅವರು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನೆನ್ಸ್ ಇರೋ ಕಡೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ಯಾಬಿನೆಟ್, ಅದು ಆಡಳಿತದ ಸೂತ್ರ. ಹಾಗೂ ಒಂದನೇ ವಿಷಯ. ಎರಡನೇ ವಿಷಯ, ಕ್ಯಾಬಿನೆಟ್ ಅಂತ ಹೇಳಿದ್ರೆ ಕ್ಯಾಬಿನೆಟ್ ನ ಎಲ್ಲಾ ಸದಸ್ಯರು ಸಹ ಅದರಲ್ಲಿ ಒಳಗೊಂಡಿರ್ತಾರೆ. ಇಟ್ ಈಸ್ ಎ ಕಲೆಕ್ಟಿವ್ ಫಾರ್ಮ್ ಆಫ್ ಗವರ್ನೆನ್ಸ್. ಎರಡನೇ ವಿಷಯ, ಯಾವಾಗ ಒಂದು ಸಬ್ಜೆಕ್ಟ್, ಒಂದು ವಿಷಯ, ಒಂದು ಇಲಾಖೆಗಿಂತ ಹೆಚ್ಚು ಇಲಾಖೆಗಳ ಸಮನ್ವಯದ ಮೇಲೆ ಅವಲಂಬಿತವಾಗಿದೆ, ಅಂತ ಸಂದರ್ಭದಲ್ಲಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆಗಳ ಸಚಿವರು ಕೂಡ ಉತ್ತರ ಕೊಡುವಂತಹದ್ದು ಇಲ್ಲಿ ನಡೆದು ಬಂದಿರುವಂತಹ ವಾಡಿಕೆ, ಸಂಪ್ರದಾಯ. ಕೊಡಬಹುದು ಸರ್ಕಾರ ಎತ್ತಿರ ಪ್ರಶ್ನೆಗೆ ಈಗ ಮಂತ್ರಿಗಳನ್ನು ಉತ್ತರ ಕೊಟ್ಟಿದ್ದಾರೆ. ನಮ್ಗೆ ಕೃಷ್ಣ ಬೈರೇಗೌಡರು ಉತ್ತರ ಕೊಡಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಸರ್ಕಾರದ ನಿಯಮಗಳು ಏನು ನಾನು ನೋಡಿರೋ ಪ್ರಕಾರ, ಅವರು 2-3 ಬಾರಿ ಮಂತ್ರಿ ಆಗಿದ್ದಾರೆ, ನಾನು 5-6 ಬಾರಿ ಮಂತ್ರಿ ಆಗಿದ್ದೀನಿ. ಇಲ್ಲಿ ಬಹಳಷ್ಟು ಬಿಲ್ಗಳನ್ನ ನಾವೆಲ್ಲರೂ ಮಂಡನೆ ಮಾಡಿದ್ದೀವಿ, ನಾನು ಮಾಡಿದ್ದೀನಿ, ಎಲ್ಲರೂ ಮಾಡಿದ್ದಾರೆ. ನಾನು ಪ್ರೆಸೆಂಟ್ ಇದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾನು ಇಲ್ಲೇ ಕೂತ್ಕೊಂಡು ಇನ್ನೊಬ್ರು ಆ ಬಿಲ್ನ ಮಂಡನೆ ಮಾಡೋ ಅಂತ